ಗುರು ರಾಘವೇಂದ್ರ. ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ವ್ಯಕ್ತಿ ಬಂದಿದ್ದಾರೆ. ನಮ್ಮ ವಿದ್ಯಾಲಯದ ಬಂಧುಗಳಿಗೆ ಅವರ ಪರಿಚಯವನ್ನು ಮಾಡಿಸ್ಕೊಡ್ಬೇಕು. ಹುಬ್ಬಳ್ಳಿಗೆ ನಮ್ಮ ಸ್ನೇಹಿತರಾದಂಥ ಆರ್ ವಿ ಕುಲಕರ್ಣವರ ನಿವಾಸಕ್ಕೆ ನಾವು ಬಂದಾಗ ಇಲ್ಲಿ ರಾಯರ ಬಗ್ಗೆ ರಸಪ್ರಶ್ನೆ ನಡೆಸಲಿ ಅಂತ ಅವರಿಗೆ ದಂಪತಿಗಳು ಕೇಳಿಕೊಂಡಾಗ ನಡೆಸಿಕೊಂಡ್ವಿ. ಆ ಟೈಮ್ನಲ್ಲಿ ನಮ್ಮ ಜೊತೆಗೆ ಈ ಒಂದು ರಸಪ್ರಶ್ನೆ ರಥೋತ್ಸವಕ್ಕೆ ಪಾಲ್ಗೊಳ್ಳಲಿಕ್ಕೆ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ. ತಮ್ಮ ಹೆಸರನ್ನು ಅವರೇ ಹೇಳ್ತಾರೆ. ತಮ್ಮ ಹೆಸರನ್ನು ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಮುರಳೀಧರ್ ದತ್ತಾತ್ರೇಯ ಜೋಶಿ ಅಂತೇಳಿ. ಮುರಳೀಧರ್ ದತ್ತಾತ್ರೇಯ ಜೋಶಿ. ಮೂಲತಃ ನಾ ಅಣ್ಣಿಗೇರಿ ನವಲಗುಂದ ತಾಲೂಕು, ಧಾರವಾಡ ಜಿಲ್ಲೆಯಿಂದ. ಅವರು ವಿಶೇಷವಾಗಿ ಪ್ಯಾರಾಮೆಡಿಕಲ್ಸ್ ಡಿಪಾರ್ಟ್ಮೆಂಟು ಆ ಒಂದು ಸೇವೆಯಲ್ಲಿ ಇದ್ದಂಥ ವ್ಯಕ್ತಿ. ಏನೋ ಅವರಿಗೆ ಒಂದು ನ್ಯಾಚುರಲ್ ಕೆಲಾಮಿಲಿಟಿ ಅಂತಲ್ಲ, ಆ ರೀತಿಯಾಗಿ ಒಂದು ದೊಡ್ಡದಾದಂಥ ಮರದೆಮ್ಮೆ ಅವರು ಮೈ ಮೇಲೆ ಬಿದ್ದ ಮೇಲೆ ನಿಷ್ಕ್ರಿಯ ಆದಂತಹ ದೇಹ ಉಳ್ಳವರಾದರು. ಆದರೆ ಸತತವಾಗಿ ಪರಮಾತ್ಮನ ಮೇಲೆ ನಂಬಿಕೆ, ರಾಯರ ಮೇಲೆ ನಂಬಿಕೆ, ಜೀವನವನ್ನು ಮಾಡಬೇಕು, ಎದುರಿಸಬೇಕು ಅಂತಕ್ಕಂಥ ಒಂದು ಮನೋಸ್ಥೈರ್ಯವುಳ್ಳಂತಹ ವ್ಯಕ್ತಿ ಇರೋದರಿಂದ ಅವರು ಹಂತ ಹಂತವಾಗಿ ಸುಧಾರಿಸಿಕೊಳ್ತಾ ಬಂದರು. ಏನಂತಂದರೆ ಡಾಕ್ಟರ್ ಕೂಡ ಕೈ ಬಿಟ್ಟಾಗ ಅವರು ಗುರುರಾಯರನ್ನು ನಂಬಿದಂಥ ವ್ಯಕ್ತಿ, ದೇವರನ್ನು ನಂಬಿದಂಥ ವ್ಯಕ್ತಿ, ರಾಯರನ್ನು ರಾಘವೇಂದ್ರ ಸ್ವಾಮಿಗಳನ್ನು, ರಾಮದೇವರನ್ನು ನಂಬಿದಂಥ ವ್ಯಕ್ತಿ. ನಂಬಿ ಕೊನೆಗೆ ಸರ್ಜರಿ ಏನೇನೋ ಅದು ಮುಖ್ಯ ಅಲ್ಲ, ಅದು ಸರ್ಜರಿ ಎಲ್ಲ ಆಗ್ತದೆ. ಆದರೆ ಮನೋಸ್ಥೈರ್ಯ ಇಲ್ಲ ಅಂದರೆ ಮನುಷ್ಯ ಅವನು ಏನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಂಥ ವಿಶೇಷವಾದಂಥ ಒಂದು ವಿಚಾರವನ್ನಾದರೂ, ಅಲ್ಲ ನಿಮಗೆ ಆ ಸರ್ಜರಿ ಆಯಿತು, 12 ತಾಸು ಸರ್ಜರಿ ಆಯಿತು ಅಂತ ಹೇಳಿದರೆ ಮರದಿನ ಬಿದ್ದಕ್ಕೆ ನಂತರದಲ್ಲಿ ನೀವು ಅದನ್ನು ಫಿಸಿಯೋಥೆರಪಿ ಮಾಡ್ಕೋಬೇಕಲ್ಲ, ಆ ಹೆಂಗೆ ನಿಮ್ದು ಅವಸ್ಥೆ ಆಯ್ತು ಆ ಟೈಮ್ನಲ್ಲಿ ಮಾಡ್ಕೋಬೇಕಾರೆ? ರಾಯರ್ ನೆನೆಸ್ಕೊಂಡು ಮಾಡ್ತಾ ಇದ್ದೇನೆ. ನಾನು ಅದೇ ಹೇಳ್ತೇನೆ, ರಾಯರನ್ನ ನೆನೆಸ್ಕೊಂಡೇನಿ. ರಾಯರನ್ನ ನೆನೆಸ್ಕೊಂಡು ಹೊತ್ನಾಗ ನಾನು ಮೂಲ ನಂಬಿದ ದೈವ ಭಕ್ತಿ ನಮ್ಮ ಇದು ಇರೋದ್ರಿಂದ, ಅಪಾರ ಶ್ರದ್ಧೆ ರಾಯರ ಮೇಲೆ ಇರೋದ್ರಿಂದ, ನಾನು ಅದು ಸೇವೆ ಮಾಡಿದ್ರಿಂದ ರಾಯರು ನನಗೆ ಈ ಕಷ್ಟದಿಂದ ಹೊರಗೆ ತರ್ತಾರ ಅನ್ನೋದು ಭಾವನೆ ಇಟ್ಟುಕೊಂಡು ಆ ನಂಬಿಕೆ ರಾಯರಿಗೆ ನಾನು ಬೇಡ್ಕೊಂಡೆ. ನನ್ನ ಜೀವನ ಏನಾದರೂ ಇನ್ನೂ ಸ್ವಲ್ಪ ಬರಬೇಕು ಅಂತಂದರೆ, ನನ್ನ ಹೊರಗೆ ಬರಬೇಕು ಅಂತಂದರೆ ನೀನು ನನಗೆ ಸಹಾಯ ಮಾಡಬೇಕು ರಾಯರು ಅಂತೇಳಿ ನಾನು ರಾಯರಲ್ಲಿ ಬೇಡ್ಕೊಂಡೆ. ರಾಯರಲ್ಲಿ ಬೇಡ್ಕೊಂಡು ಹೊತ್ನಾಗ ಕಾಲಕ್ರಮೇಣವಾಗಿ ನಾನು ದಿನ ರಾಯರ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರಥ ಆಯಿತು, ಭಜತಾಂ ಕಲ್ಪರಕ್ಷಾಯ, ಈ ಒಂದು ಮಂತ್ರ ಏನಿದೆಯಲ್ಲ, ಈ ಶ್ಲೋಕನ ದಿನಾ ಪಠನೆ ಮಾಡಿ ಯಾವಾಗ ನಾ ರಾಯರನ್ನ ಪಠನೆ ಮಾಡ್ತಾ ಇದ್ದೆ, ನನ್ನಲ್ಲೇ ಏನೋ ಒಂದು ವ್ಯತ್ಯಾಸ ಕಾಣ್ತು. ವ್ಯತ್ಯಾಸ ಅಂದರೆ ದೇಹದಲ್ಲಿ ನಿಷ್ಕ್ರಿಯ ಆದಂಥ ದೇಹ ಸ್ವಲ್ಪ ಒಂದು ಕ್ರಿಯೆಗೆ ಬಂದು ಶುರುವಾಯಿತು. ಏನೋ ಆಗ್ತಾ ಇದೆ ಮುಂದೆ ಒಂದು ಆಶಾಭಾವನೆ ಹುಡ್ತೀನಿ ನನಗೆ. ಆ ಒಂದು ಆಶಾಭಾವನೆಯಿಂದ ಸತತ ನಾನು ರಾಯರನ್ನು ನಂಬಿ ನಾನು ಮಾಡ್ಕೋತಾ ಬಂದೆ. ಆಮೇಲೆ ನೀವು ರಾಯರ ದರ್ಶನಕ್ಕೆ ಹೋದ್ರಿ ಅಂತ ಹೇಳಿದ್ರಲ್ಲ, ಏನಾಯ್ತು ಅಲ್ಲಿ ಪವಾಡ ನಿಮಗೆ? ನಾನು ರಾಯರ ದರ್ಶನಕ್ಕೆ ಹೋದಾಗ ನನಗೆ ರಾಯರ ದರ್ಶನ ಇವತ್ತು ಆಗ್ತದೋ ಇಲ್ಲ ಅನ್ನೋ ಒಂದು ಭಾವನೆ ಇದ್ದಿದ್ದಿಲ್ಲ. ಆಮೇಲೆ ನಾನು ಎಷ್ಟೇ ಅಲ್ಲಿ ಹೋದ್ರೂ ಸಹಿತ ನನಗೆ ಯಾವುದೇ ಸೌಲಭ್ಯಗಳು ಸಿಗಲಾರ್ದಂಥ ಪರಿಸ್ಥಿತಿ ನಡದಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಒಂದು ವಾಕರ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೆ. ಯಾರೋ ಒಬ್ಬ ಪುಣ್ಯಾತ್ಮ ಬಂದು, ಯಾಕೆ ಇಲ್ಲಿ ನಿಂತಿದ್ದೀರಾ, ನಿಮ್ಗೇನು ಬೇಕಾಗಿದೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ನೋಡ್ರಿ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ, ನನಗೆ ರಾಯರ ದರ್ಶನ ಆಗಬೇಕು. ನಾವು ಸುಮಾರು ಒಂದು 15 ಯಾವಾಗಂದ್ರೆ ಒಂದು 10 ವರ್ಷದ ಮೇಲೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ನಾನು ರಾಯರ ದರ್ಶನ ಆಗಬೇಕು ಅಂತ ನಾನು ಬಂದಿದ್ದೀನಿ. ನನಗೇನಾದರೂ ಒಂದು ಕಲ್ಪನೆ ಇದೆ, ಇದನ್ನ ರಾಯರ ದರ್ಶನ ಮಾಡಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಅವರಲ್ಲಿ ನಾನು ಕೇಳಿಕೊಂಡೆ. ಆದರೆ ಅವರು ಮನಸ್ಸು ಕರಗಿ ಏನೋ ಗೊತ್ತೋ, ರಾಯರಲ್ಲಿ ಅವರಲ್ಲಿ ಒಂದು ಏನೋ ಬಂದು ನನಗೆ ಅವರು ಏನು ಮಾಡಿದ್ರು ಅಂತಂದರೆ, ಮಠದ ಬಾಜುಕೇನೆ ಇರ್ತಕ್ಕಂಥ ಒಂದು ವಸತಿ ಸೌಕರ್ಯ ಮಾಡಿಕೊಟ್ರು ನನಗೆ. ನಮ್ಮ ತಮ್ಮ ಅವರು ಹೋಗಿ ಅಲ್ಲಿ ಎಲ್ಲ ಕೊಠಡಿಗಳು ಇಲ್ಲ ಅಂತಂದು ಹೊತ್ನಾಗ ಇವರು ಮಹಾನುಭಾವರು ಬಂದು ನನಗೆ ಮಠದ ಬಾಜುಕೇನೆ ಕೊಠಡಿ ವ್ಯವಸ್ಥೆ ಮಾಡಿ ನನಗೆ ಒಳಗಡೆ ತಂದು ಬಿಟ್ಟು ದರ್ಶನಕ್ಕೆ ಕರ್ಕೊಂಡು ಹೋಗಿ ರಾಯರ ಮುಂದೆ ಎದುರುಗಡೆ ನಿಲ್ಲಿಸಿ ನನ್ನ ದರ್ಶನ ಮಾಡಿಸಿದ್ದ ಅದು ಜೀವನದಲ್ಲಿ ಮರೆಯಲಾರದಂತ ಒಂದು ಕ್ಷಣ. ಆಮೇಲೆ ಭೇಟಿಯಾಗಿ ಏನ್ ಮಾಡಿದ್ರಿ? ನಾನು ಇದಾದ ತಕ್ಷಣ ಅವ್ರಿಗೆ ಒಂದು ಧನ್ಯತಾ ಭಾವ ಅರ್ಪಿಸಬೇಕಂತೇಳಿ ಆ ವ್ಯಕ್ತಿನ ಹುಡುಕಾಡಿದೆ. ನಾನು ಆ ಹುಡುಕಾಡಿದಾಗ ಆ ವ್ಯಕ್ತಿ ಸಿಗಲೇ ಇಲ್ಲ. ಅಲ್ಲಿ ನಾನು ಎಲ್ಲರನ್ನೂ ಕೇಳಿದೆ, ಆ ವ್ಯಕ್ತಿ ಇಲ್ಲಿ ನಿಮ್ಗೆ ಇಂಥ ಪರಿಚಯ, ಹಿಂಗೆ ಲುಂಗಿ ಉಟ್ಕೊಂಡು ಬಂದ್ರು, ಅವರು ಎಲ್ಲ ಹಿಂಗೆ ಇದ್ರ ಮೇಲೆ ಶಾಟಿ ಹಾಕೊಂಡಿದ್ರು, ಅವರು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನಿಂದ ಹೊರಗೆ ಬಂದರು. ಅವರು ಯಾರು ಅಂಬೋದು ನನಗೆ ಸ್ವಲ್ಪ ಹೇಳ್ರಿ ಅಂತ. ಇಲ್ರಿ, ಇಲ್ಲಿ ಭಾಳ ಮಂದಿ ಇರ್ತಾರೆ, ನೀವು ನಮ್ಗೆ ಗೊತ್ತಾಗಂಗಿಲ್ಲ ಅಂತ. ನಾನು ಅಂದ್ಕೊಂಡೆ ರಾಯರು ಇದ್ದಾರಂತೆ, ಇದೇ ಒಂದು ಸಾಕ್ಷಿ ಅಂತ ನಾನು
ಅಂದ್ರೆ ರಾಯರೇ ಒಂದು ರೂಪದಿಂದ ರಾಯರೇ ಬಂದ್ರು, ಒಂದು ರೂಪ ಬೇರೆಯವರಲ್ಲಿ ಬಂದ್ರು, ರೂಪದಲ್ಲಿ ಅಥವಾ ಬಂದ್ರು. ಅವರೇ ರಾಯರೇ ಬಂದ್ರು. ರಾಯರೇ ಬಂದು ನನಗೆ ಸಹಾಯ ಮಾಡೋದು ಮಾಡಿದ್ರು ಅಂತೂ ಯಾಕಂದ್ರೆ ನೀವು ಆ ಟೈಮ್ನಲ್ಲಿ ನಡೆದಾಡೋ ಪರಿಸ್ಥಿತಿ ಒಳಗಿಲ್ಲ, ಹಿಡ್ಕೊಂಡೇ ಹೋಗ್ಬೇಕು, ನಡೆದಾಡ ಪರಿಸ್ಥಿತಿ ಇಲ್ಲೇ ಇಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಟೋಟಲಿ. ಇನ್ನೊಬ್ರು ನನಗೆ ಹಿಡಿದ್ರೇನೆ ನಮ್ಮ ಮುಂದೆ ಹೋಗ್ಬೇಕು. ದರ್ಶನ ಆಗ್ತಕ್ಕಂಥ ಗ್ಯಾರಂಟಿ ಇರ್ಲಿಲ್ಲ, ಗ್ಯಾರಂಟಿ ಇಲ್ಲ, ರೂಮ್ ಸಿಗ್ಲಿಲ್ಲ, ರೂಮ್ ಕೊಟ್ಟು ದರ್ಶನ ಮಾಡಿಸಿ ಒಳಗೆ ಕರ್ಕೊಂಡು ಮಂತ್ರಾಕ್ಷತೆ ಕೊಡಿಸಿ ಆಶೀರ್ವಾದ ಮಾಡಿಸಿ ಕಳಿಸಿದ್ರು ನಿಮ್ಮನ್ನ. ಕಳಿಸಿದ್ರು. ಮರುದಿವಸ ನನಗೆ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಮತ್ತೆ ಮರುದಿವಸ ನನಗೆ ಪ್ರಸಾದ ತಗೊಂಡು ಹೋಗಿ. ನೆಕ್ಸ್ಟ್ ಡೇನು ಕೊಟ್ಟರು. ಹೌದು, ನೆಕ್ಸ್ಟ್ ಡೇನು ಸಹಿತ ನನಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡಿಸಿ ನಿಮ್ಮನ್ನ ಕಳಿಸ್ಕೊಟ್ರ. ಆದ್ರೆ ಅವ್ರು ಆಕ್ಚುಲಿ ಅವ್ರ ವ್ಯಕ್ತಿ ಯಾರು ಆ ಟೈಮ್ನಲ್ಲಿ ನಾನು ಲಾಸ್ಟ್ ನಮ್ಮ ತಮ್ಮಗೆ ಹೇಳಿದೆ, ನಾನು ಅವ್ರು ಯಾರಾದ್ರೂ ಹೇಳಿ ಒಂದು ಸ್ವಲ್ಪ ಅವ್ರು ನಮಸ್ಕಾರ ಮಾಡ್ಬೇಕಪ್ಪ ಅಂತ ಅನ್ನೋದಾಗ ಆ ವ್ಯಕ್ತಿ ನಮ್ಗೆ ಸಿಗ್ಲಿಲ್ಲ. ಆದ್ರೆ ನಾನು ಆ ಕ್ಷೇತ್ರದ ಮಹಿಮೆ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ರಾಯರನ್ನು ನಂಬಿದರೆ ಯಾರನ್ನು ಕೈ ಬಿಡಲಿಲ್ಲ ಅನ್ನೋದಕ್ಕೆ ನಾನೇ ಒಬ್ಬ ಉದಾಹರಣೆ. ನಂಬಿ ಕೆಟ್ಟವರಿಲ್ಲ. ಏನಂತಂದ್ರೆ ನೀವು ಇಷ್ಟು ಆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಬಂದು ರಾಯರ್ ನಂಬಿ ರಾಯರ್ ದರ್ಶನ ಮಾಡ್ಕೊಂಡ್ ಬಂದು ಮತ್ತೆ ಈಗ ಏನ್ ಮಾಡ್ತಾ ಇದ್ದೀರಿ ನೀವೀಗ? ನಾನು ಮಕ್ಕಳಿಗೆ ಪಾಠ ಹೇಳ್ತೇನೆ. ಅದೇ ನಾನು ಈಗ ಮತ್ತೆ ಏನಾದ್ರೂ ಮಾಡ್ಬೇಕಲ್ಲ ಜೀವನದಲ್ಲಿ. ಕೇವಲ ನನಗೆ ಆತು ಅನ್ನೋದು ಒಂದು ಆಘಾತ ಆಗಿದೆ ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ಮುಂದಿನ ಜೀವನ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಹೇಳಿ ನನಗೆ ಗೊತ್ತಿದ್ದಂತ ಸ್ವಲ್ಪ ಅಲ್ಪ ಒಂದು ನಾಲೆಜ್ದಿಂದ ಮಕ್ಕಳಿಗೆ ಪಾಠ ಹೇಳ್ಬೇಕಂತೇಳಿ ಶುರು ಮಾಡಿದೆ. ನನಗೆ ನಮ್ಮ ಮನೆ ಬಾಜುಕ್ ಒಬ್ಬ ಗೋಪಾಲ್ ದೇಸಾಯಿ ಅಂತಿದ್ದಾರೆ, ಅವನಿಂದ ಶುರು ಆಯ್ತು ನಮ್ದು ಒಂದು ಪಾಠ ಹೇಳ್ಬೇಕಂತೇಳಿ. ಆಗ ವ್ಯಕ್ತಿ ಯಾರು ಎಲ್ಲ ಎದುರುಗಡೆನೆ ಕೂತಿದ್ದಾರೆ. ಅವಾಗ ಪಾಠ ಹೇಳಿ 1ರಿಂದ 2, 2ರಿಂದ 3, 4ರಿಂದ ಹಂಗೆ ಬೆಳೀತಾ ಹೋಗಿ ನಿಮಗೆ ಸಾತ್ವಿಕವಾದ ಕಾಲಹರಣ ಆಗ್ತದೆ. ಮಕ್ಕಳಿಗೆ ಪಾಠ ಹೇಳೋದ್ರಿಂದ ಏನೋ ಒಂದು ನನಗೂ ರಾಯರ ದರ್ಶನ ಆಗ್ತದೆ. ರಾಯರ ದರ್ಶನದಿಂದ ನೀವು ಎಲ್ಲ ಆಗ್ತದೆ. ಒಟ್ಟೆ ಮೇಲೆ ನಿಮ್ಮ ಒಂದು ಉದಾಹರಣೆಯನ್ನು ನಾವು ಏನ್ ಹೇಳ್ಬೇಕಂತಂದ್ರೆ, ರಾಯರವನ್ನು ನಾವು ನಂಬಿದರೆ, ನಾವು ಸಾತ್ವಿಕ ರೀತಿಯ ಜೀವನವನ್ನು ಮಾಡಿದರೆ ಅವರು ನಮ್ಮನ್ನು ಕೈ ಎಂದು ಬಿಡೋದಿಲ್ಲ. ನಮಗೇನೋ ನಮ್ಮ ಹಿಂದಿನ ಪೂರ್ವ ಜನ್ಮದ ಏನೋ ಫಲದಿಂದ ನಮಗೇನೋ ಕೆಲವೊಂದ್ಸಲ ನಮಗೆ ಏನೇನೋ ತೊಂದರೆಗಳಾಗ್ತವೆ. ಕೊನೆಗೆ ರಾಯರ ನಮಗೆ ಅನುಗ್ರಹ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಜೋಶಿಯವರೇ ಉದಾಹರಣೆ. 100% ಸತ್ಯ. ಆದ್ದರಿಂದ ಎಲ್ಲರೂ ನಾವೇನಾದರೂ ರಾಯರನ್ನು ನಂಬೋಣ. ರಾಯರ ನಂಬಿ ಈ ಒಂದು ಕಲಿಯುಗದಲ್ಲಿ, ಈ ಒಂದು ಯುಗದಲ್ಲಿ ನಾವೇನೋ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳೋಣ. ನಮಸ್ಕಾರ ಜೋಶಿಯವರೇ. ಹರೇ ಶ್ರೀನಿವಾಸ. ನಿಮ್ಮ ಉದಾಹರಣೆ ನಮ್ಮೆಲ್ಲ ಜನಗಳಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ಕೊಳ್ತಿದ್ವಿ. ಹರೇ ಶ್ರೀನಿವಾಸ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಬೆಳಗ್ಗೆ ನಾನು ಬೆಂಗಳೂರಿಂದ ಬಂದೆ. ನಮ್ಮ ಶೀಲಾಮಣಿಯವರು ಇದ್ದಾರಲ್ಲ, ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ರಾಘಣ್ಣವರಾಗಲಿ, ನೀವು ಬೆಂಗಳೂರಿಂದ ಬಂದು ನನ್ನ ಸುದೈವ ಅಂತೀನಿ, ನನ್ನ ಇಂಟರ್ವ್ಯೂ ತೊಗೊಂಡು ಅದೇನು ಪರಮಾತ್ಮನ ಇಚ್ಛೆನೋ ಏನೋ ಗೊತ್ತಿಲ್ಲ, ನೀವು ಇಬ್ಬರು ದಂಪತಿಗಳಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಧನ್ಯತಾ ಭಾವವನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.